ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನೋಡಿ, ಆಗಲೇ ಎಷ್ಟು ಬಿಸಿಲು ಬಂದಿದೆ ಅಲ್ವಾ? ಆಗಲೇ ಬೇಸಿಗೆಕಾಲ ಸ್ಟಾರ್ಟ್ ಆಗಿದೆ. ಎಷ್ಟು ಬಿಸಿಲು ಅಪ್ಪ, ಕಣ್ಣೇ ಕುಕ್ಕುತ್ತೆ ಆ ರೀತಿ ಇದೆ. ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಪಾರ್ಕ್ ಇದೆ. ಸೊ ಪಾರ್ಕಿಗೆ ವಾಕ್ ಹೋಗಿದ್ದೆ ಒಂದು ರೌಂಡು. ಸೊ ಅಲ್ಲಿ ಕ್ಲಿಪ್ ತಗೊಂಡಿದ್ದೆ. ಅಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಹೂವು ಗಿಡಗಳು ಎಲ್ಲ ಚೆನ್ನಾಗಿದೆ. ಮನ್ವಿಕ್ನ ಇಲ್ಲಿ ಕರ್ಕೊಂಬಂದೆ. ತುಂಬ ಎಂಜಾಯ್ ಮಾಡ್ತಾನೆ ಅವನು. ಸಂಜೆ ಆದರೆ ಅವರು ಮನೆ ಪಕ್ಕ ಅಪಾರ್ಟ್ಮೆಂಟ್, ನಮ್ಮ ಮನೆ ಪಕ್ಕದ ಅಪಾರ್ಟ್ಮೆಂಟ್ ಅವರೆಲ್ಲನೂ ಬಂದಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಒಂಥರ ಪಕ್ಷಿಗಳ ಸೌಂಡ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೂಗಳು ಎಷ್ಟು ಕಲರು, ಎಷ್ಟು ರಕ ಹೂಗಳಿದೆ. ತುಂಬ ರಕ ಹೂಗಳಿತ್ತು, ಬೇರೆ ಬೇರೆ ಹೂವು. ಈಸ್ಲಣ್ಣು ಗಿಡ ಗೊತ್ತಲ್ವಾ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಆದಮೇಲೆ ಇದು ಬಂದ್ಬಿಟ್ಟು ಅಮಾವಾಸ್ಯದ ದಿವಸ ನಾನು ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೆ. ಸೊ ಆ ವಿಡಿಯೋನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಇದು ಬಂದ್ಬಿಟ್ಟು ನಾನು ಅಮಾವಾಸ್ಯೆ ದಿವಸ ಒಂಚೂರು ಪಾಯಸ ಏನಾದರೂ ಮಾಡಿ ದೇವ್ರಿಗೆ ಇಡೋಣ ಅಂತ ಒಂದು 1/2 ಲೀಟರ್ ಹಾಲು ತೊಗೊಂಡು ಒಂಚೂರು ಸಾವಿಗೆನ ಕ್ಲೀನಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಮತ್ತು ಹಾಲಲ್ಲೇ ನಾನು ಪಾಯಸ ಮಾಡಿದೆ. ಚೆನ್ನಾಗಿತ್ತು. ಒಂಥರ ಸಿಂಪಲಾಗಿ, ನಾನೇನು ಜಾಸ್ತಿ ರಿಸ್ಕ್ ತೊಗೊಂಡಿಲ್ಲ. ಯಾಕಂದರೆ ನಂಗೆ ವರ್ಕ್ ಇತ್ತು. ಸೊ ವರ್ಕ್ ಮುಗಿಸೋತ್ತಿಗೆಲ್ಲ ನನಗೆ ತುಂಬ ಹೊತ್ತಾಗಿತ್ತು, ಲೇಟಾಗಿತ್ತು. ಆದಮೇಲೆ ಅಮಾವಾಸ್ಯೆ ಎಲ್ಲ ಪೂಜೆ ಮಾಡಲೇಬೇಕು ಅಂತ ಮತ್ತೆ ಪೂಜೆ ಮಾಡಿದ್ದಾಯಿತು. ಇದು ಬಂದ್ಬಿಟ್ಟು ಹೊಸ ಬಾಣಲಿ ನಂದು, ಚೆನ್ನಾಗಿದೆ ಅಲ್ವಾ? ಆದಮೇಲೆ ದೇವ್ರ ಪಾತ್ರೆಗಳೆಲ್ಲ ತೆಗ್ದಿದ್ದೀನಿ, ನೋಡ್ಬೋದು. ದೇವ್ರ ಪಾತ್ರೆಗಳು ನಮ್ಮ ಮನೇಲಿ ಹಿತ್ತಾಳೆದು, ಬೆಳ್ಳಿದು ಎಲ್ಲನೂ ಒಂಚೂರು ಜಾಸ್ತಿನೇ ಇದೆ. ಸೊ ನೋಡಿ, ನೀರಲ್ಲಿ ನಾನು ತುಂಬ ಸತಿ ಹೇಳಿದ್ದೀನಿ, ಒಂಚೂರು ಡೆಟಾಲು, ವೆನಿಗರು ಮತ್ತು ಸೋಪ್ ಪೌಡ್ರು, ಲೆಮನ್ನು ಹಾಕ್ತೀನಿ ಅಂತ. ಹಾಲು ಚೆನ್ನಾಗಿ ಕಾದಿದೆ. ಆದಮೇಲೆ ಒಂಚೂರು ಸಾವಿಗೆ ಹಾಕಿದ್ದೀನಿ. ಪೂಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಕೋಣೆ ಎಲ್ಲ ಆದಮೇಲೆ ಪೂಜೆ ಈ ರೀತಿ ಸಿಂಪಲಾಗಿ ಮಾಡಿದ್ದೆ. ದೇವರು ಪ್ರಸಾದಕ್ಕೆ ನೋಡ್ಬೋದು ಸಾವಿಗೆ ಬಾತ್ ಇಟ್ಟಿದ್ದೀನಿ. ಎಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣ ಮತ್ತು ಕಾಯಿನೂ ಒಡೆದಿದ್ದೆ. ಮತ್ತು ನಿಂಬೆಹಣ್ಣು ನೀರಿಸ್ಬಿಟ್ಟು ಮೇನ್ ಡೋರ್ಗೆ ಕುಯ್ದಿದ್ದೆ. ನಾನು ತುಂಬ ಸತಿ ಹೇಳಿದ್ದೀನಿ ನಾನು ಹೇಗೆ ನಿಂಬೆಹಣ್ಣು ಕಟ್ ಮಾಡಿ ಬಾಗಿಲು ಮುಂದೆ ಇಡ್ತೀನಿ ಅಂತ. ರೈಟ್ ಹ್ಯಾಂಡಲ್ಲಿರೋದು ಲೆಫ್ಟ್ ಕಡೆಗೆ, ಲೆಫ್ಟ್ ಹ್ಯಾಂಡಲ್ಲಿರೋದು ರೈಟ್ ಕಡೆಗೆ ಇಡ್ತೀನಿ. ಈ ರೀತಿ ಹಾಕಿದ್ರೆ ಅಮಾವಾಸ್ಯೆ ದಿವಸ ನೆಗೆಟಿವಿಟಿ ಅನ್ನೋದೆಲ್ಲ ಹೋಗ್ಬಿಡುತ್ತೆ, ಮನೇಲಿ ಸೇರಲ್ಲ ಅಂತಾರೆ. ಸೊ ಹಾಗಾಗಿ ನೋಡ್ಬೋದು. ಇದು ಬಂದ್ಬಿಟ್ಟು ನಾನು ದೀಪಾರಾಧನೆ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಕರ್ಪೂರ ಇಟ್ಟಿದ್ದೆ. ಸೊ ಕರ್ಪೂರ ಇಟ್ಟರೆ ದೇವ್ರ ಮನೆಯೆಲ್ಲ ಸ್ವಲ್ಪ ಅದು ಕರ್ಪೂರದ ಕಪ್ಪಾಗ್ಬಿಡುತ್ತಲ್ಲ. ಸೊ ಹಾಗಾಗಿ ನಾನು ಅದನ್ನು ತಗೊಂಡು ಸ್ವಲ್ಪ ದೇವ್ರ ಮನೆ ಆಚೆ ಇಟ್ಬಿಟ್ಟಿದ್ದೆ. ಆದಮೇಲೆ ನೋಡಿ, ಪಾಯಸ ಒಂಚೂರು ಗಟ್ಟಿಯಾಗೇ ಆಗಿಬಿಟ್ಟಿತ್ತು. ಆದಮೇಲೆ ಬಿಸಿ ಬಿಸಿ ರೈಸು, ತಿಳಿ ಸಾರು ಮಾಡಿದ್ದೆ ನಾನು. ಸಿಂಪಲ್ ಅಂದರೆ ತುಂಬ ಸ್ಟ್ರೈನ್ ಆಗಿತ್ತು ನಂದು. ಇದೆಲ್ಲ ವರ್ಕ್ ಮುಗಿಯೋಷ್ಟಿಗೆಲ್ಲ ನಾನು ಊಟ ಮಾಡೋದು ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ. ನಿಯರ್ಲಿ ಆಫ್ಟರ್ನೂನ್ 2 o'clock ಆಯಿತು ನಾವು ಊಟ ಮಾಡೋದಕ್ಕೆಲ್ಲ. ತುಂಬ ಅಂದರೆ ತುಂಬ ಸ್ಟ್ರೈನ್, ಒಂಥರ ಬೆನ್ನೆಲ್ಲ ನೋವ್ತಾ ಇತ್ತು. ಆದ್ರೂ ಹಾಗೇ ನನಗೆ ಇಷ್ಟ ಅಲ್ವಾ ಪೂಜೆ ಮಾಡೋದು ಅಂತ ಹಾಗೆ ಮಾಡ್ತಾಯಿದ್ದೆ. ಇಷ್ಟ ಅಂತ ಕಷ್ಟ ಅಂತಲ್ಲ, ದೇವ್ರಿಗೆ ಮಾಡೋ ಪೂಜೆ ಭಕ್ತಿಯಿಂದ ಮಾಡಿದ್ರೆ ಯಾವ ಥರ ಆದರೂ ದೇವರು ಒಲಿಸ್ತಾನೆ. ಬಟ್ ಎಲ್ಲರೂ ನಮಗೇನಾದರೂ ಅನಿಸಿಕೆಗಳು ಇದ್ದರೆ ದೇವ್ರ ಹತ್ರ ಬೇಡ್ಕೊಂಡ್ರೆ ನಮಗೆ ತುಂಬ ಮೈಂಡೂ ಒಂಥರ ಫ್ರೀ ಆಗುತ್ತೆ ಹೇಳ್ಕೊಂಡ್ರೆ. ನನಗೆ ಅದೇ ಯಾವಾಗೂ ನನ್ನ ಮನಸ್ಸಲ್ಲಿರುತ್ತೆ. ಆದಮೇಲೆ ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬಾಕ್ಸ್ಗೆ ಒಂಚೂರು ಗೋಡಂಬಿ ಮತ್ತು ಗ್ರೌಂಡ್ನಟ್ಸ್ ಎಲ್ಲ ಹಾಕಿ ಒಂಚೂರು ಚಿತ್ರಾನ್ನ, ಸ್ವಲ್ಪ ಚಿತ್ರಾನ್ನ ಅವ್ರಿಗೆ ಮಾತ್ರ ಮಾಡ್ತಾಯಿದ್ದೆ. ಇದು ನಾನು ಫಸ್ಟ್ ದೇವರು ಸೇಮಿಯಾ ಪಾಯಸಕ್ಕೆ ಯೂಸ್ ಮಾಡಿದ್ದೆ ಅಲ್ಲ, ಅದೇ ಬಾಣಲಿ, ಹೊಸ ಬಾಣಲಿ ಇದು ಸ್ಟೀಲಿಂದು. ಇದು 300 ಕೊಟ್ಟು ತಂದೆ. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ. ಪಾತ್ರೆಗಳ ಕಲೆಕ್ಷನ್ ಎಲ್ಲನೂ ಇಷ್ಟ ನನಗೆ. ಪಾತ್ರೆಗಳೆಲ್ಲ ತುಂಬ ಸತಿ ಹೇಳಿದ್ದೆ ನಾನು, ನನ್ನ ಹತ್ರ ತುಂಬ ತವಾ ಕಲೆಕ್ಷನ್ಸು ಇದೆ ಅಂತ. ನೋಡ್ಬೋದು. ಈಗ ರೈಸೂ ಆಗಿದೆ. ಆದಮೇಲೆ ಚಪಾತಿ, ಬದನೆಕಾಯಿ ಪಲ್ಯ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಆಮೇಲೆ ಬಾಕ್ಸ್ಗಂತೂ ನನ್ನ ಹಸ್ಬೆಂಡ್ಗೆ ನಾನು ಲೆಮನ್ ರೈಸ್ ಮಾಡಿಕೊಟ್ಟಿದ್ದೆ. ಮನ್ವಿಗೂ ಒಂಚೂರು ಚಪಾತಿ ಜಾಮ್ ಹಾಕ್ಕೊಟ್ಟಿದ್ದೆ ಅವ್ನ ಬಾಕ್ಸಿಗೆ. ಅವ್ನು ತೊಗೊಂಡೋದೆ. ಈ ಥರ ಚಪಾತಿ ಜಾಮು, ದೋಸೆ ಜಾಮ್ ಆದರೆ ತಿನ್ಕೊಂಡು ಬರ್ತಾನೆ. ಬೇರೆದು ಎಲ್ಲ ಹಾಕಿದ್ರೆ ತಿನ್ನಲ್ಲ ಅವನು. ಡ್ರೈ ಫ್ರೂಟ್ಸು, ಬಿಸ್ಕೆಟ್ಸ ಮತ್ತು ಏನಾದರೂ ಬೇಕ್ರಿ ಐಟಮ್ಸ್ ಹಾಕಿದ್ರೆ ತಿಂತಾನೆ. ಮಕ್ಕಳೆಲ್ಲ ಹಾಗೆ ಅಲ್ವಾ?
ಬಟ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್, ಜಂಕ್ ಫುಡ್ ಅಂತಾರಲ್ವ. ಸೊ ಬೇಕ್ರಿ ಐಟಮ್ಸ್ ಎಲ್ಲನೂ ಈ ನಡುವೆ ತುಂಬ ನ್ಯೂಸಲ್ಲಿ ನೋಡ್ತೀವಿ. ಬೇಕ್ರಿ ಐಟಮ್ಸ್ ತಿಂದು ಮಕ್ಕಳಿಗೆ ಆರಾಮಿಲ್ಲದೆ ಆಗೋದು, ಆ ಥರ ಎಲ್ಲ ಹುಷಾರಿಲ್ಲದೆ ಆಗೋದಾಗುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು. ನಾನು ಮಾಡಿರೋ ಪ್ರತಿ ಒಂದು ಚಪಾತಿನೂ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು, ಚೆನ್ನಾಗಿತ್ತು. ಆದಮೇಲೆ ನಂಗೆ 2 ಚಪಾತಿ ಸಾಕು ಆಗ್ತಾಯಿತ್ತು. ಬಟ್ ಒಂದೇ ಒಂದು ಚೂರು ಇಟ್ಟಿತ್ತು, ಅದನ್ನು ಯಾಕೆ ಇದು ಮಾಡೋದು ಅಂತ 3 ಚಪಾತಿ ಮಾಡಿಬಿಟ್ಟೆ. ಆದಮೇಲೆ ಮತ್ತೆ ತಿನ್ಕೊಂಡ್ರೆ ಆಗುತ್ತೆ ಅಂತ. ಚಪಾತಿ ಚೆನ್ನಾಗಿತ್ತು, ಚಿಕ್ಕ ಚಪಾತಿ ಅಂತ 3 ತಿನ್ಕೊಂಬಿಟ್ಟೆ ಒಂದೇ ಸತಿ. ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತಾಯಿತ್ತು ಈ ಸಿಂಪಲ್ ವೀಡಿಯೋ? ಇಷ್ಟವಾಯಿತಾ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋದಿರಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಹೇಗಿದೆ? ಎಮ್ಮೆ ಆಗಿದೆ ಅಲ್ವಾ ಬದನೆಕಾಯಿ ಚಪಾತಿ? ಇಷ್ಟವಾದ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.